ಬರ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೆಟ್ಟಿಲತ್ತಿ ಕೇಂದ್ರ ಸರ್ಕಾರದ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿತ್ತು. ಕಳೆದ ವಾರ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಿತ್ತು ಈ ಪ್ರಕರಣ. ಆಗ ಸುಪ್ರೀಂ ಕೋರ್ಟ್ನ ಮುಂದೆ ಕೇಂದ್ರ ಸರ್ಕಾರದ ವಕೀಲರು ಚುನಾವಣಾ ಆಯೋಗ ಅನುಮತಿಯನ್ನು ಕೊಟ್ಟಿದೆ, 1 ವಾರದಲ್ಲಿ ಪರಿಹಾರವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ಈಗ ಕರ್ನಾಟಕಕ್ಕೆ ಬರ ಪರಿಹಾರವನ್ನು ಬಿಡುಗಡೆ ಮಾಡಿದೆ. ಕರ್ನಾಟಕಕ್ಕೆ ಬರ ಪರಿಹಾರ ಘೋಷಣೆ ಮಾಡಿ 3,454 ಕೋಟಿ ರೂಪಾಯಿ ಪರಿಹಾರವನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ. ಕಳೆದ ವಾರ ಸುಪ್ರೀಂ ಕೋರ್ಟ್ನಲ್ಲಿ 1 ವಾರ ಪರಿಹಾರ ಕೊಡ್ತೀವಿ, 1 ವಾರದಲ್ಲಿ ಅಂತ ಹೇಳಿತ್ತು. ಹೇಳಿದಂತೆ ಸುಪ್ರೀಂ ಕೋರ್ಟ್ 1 ವಾರದಲ್ಲಿ ಕೇಂದ್ರದಿಂದ ಬರ ಪರಿಹಾರ ರಾಜ್ಯಕ್ಕೆ ಬಂದಿದೆ. 3,454 ಕೋಟಿ ರೂಪಾಯಿ ಬರ ಪರಿಹಾರವನ್ನು ರಾಜ್ಯಕ್ಕೆ ರಿಲೀಸ್ ಮಾಡಲಾಗಿದೆ. 2023ನೇ ಸಾಲಿನ ಬರಕ್ಕಾಗಿ ಪರಿಹಾರ ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಮನವಿ ಮಾಡಿಕೊಂಡಿತ್ತು. ಆದರೆ ಕೇಂದ್ರ ಪರಿಹಾರ ಕೊಡ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಮೆಟ್ಟಿಲೇರಿತ್ತು ರಾಜ್ಯ ಸರ್ಕಾರ. 18,171 ಕೋಟಿ ರೂಪಾಯಿ ಪರಿಹಾರ ಬೇಕು ಅಂತ ರಾಜ್ಯ ಸರ್ಕಾರ ಮನವಿಯನ್ನು ಮಾಡಿಕೊಂಡಿತ್ತು. 2023ರ ಡಿಸೆಂಬರ್ನಲ್ಲಿ ನರೇಂದ್ರ ಮೋದಿ ಅವರನ್ನ ಸಿದ್ದರಾಮಯ್ಯನವರು ಭೇಟಿಯಾಗಿ ಬರ ಪರಿಹಾರ ರಿಲೀಸ್ ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ರು. ಆದರೂ ಕೂಡ ರಿಲೀಸ್ ಆಗಿರಲಿಲ್ಲ. ರಾಜ್ಯ ಸರ್ಕಾರ ಬರ ಪರಿಹಾರವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತ್ತು. ಯಾವಾಗ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಹೋಯ್ತೋ ಆಗ ಕೇಂದ್ರದ ಸಚಿವರುಗಳು ಒಂದು ಮಾತನ್ನು ಹೇಳಿದ್ರು, NDRF ಮೂಲಕ ಪರಿಹಾರ ಕೊಡೋದಕ್ಕೆ ಒಂದು ಪ್ರಕ್ರಿಯೆ ಇದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನು ಕನ್ಸಲ್ಟ್ ಮಾಡಿ ಫೈನಲ್ ಆಗಿ ಎಷ್ಟು ನಷ್ಟ ಆಗಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಲೆಕ್ಕ ಮಾಡಿ ಪ್ರೊಸೀಜರ್ ಪ್ರಕಾರ ರಿಲೀಸ್ ಮಾಡೋದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ ಎನ್ನುವ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಕಳೆದ ವಾರ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನ ಮುಂದೆ ಹೋಗಿ ಚುನಾವಣಾ ಆಯೋಗದ ಅನುಮತಿಯನ್ನು ಕೇಳಿದ್ದೇವೆ, ಈಗ ನೀತಿ ಸಂಹಿತೆ ಇದೆ, ಅನುಮತಿಯನ್ನು ಕೊಟ್ಟರೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿತ್ತು. ಅದಾದ ನಂತರ ಚುನಾವಣಾ ಆಯೋಗ ಅನುಮತಿಯನ್ನು ಕೊಟ್ಟಿತ್ತು. ಬರ ಪರಿಹಾರದ ಬಿಡುಗಡೆಗೆ 1 ವಾರದಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿತ್ತು ಕೇಂದ್ರ ಸರ್ಕಾರ. ಈಗ 3,454 ಕೋಟಿ ಬರ ಪರಿಹಾರ ಬಿಡುಗಡೆಯಾಗಿದೆ. ರಾಜ್ಯ ಸರ್ಕಾರ ಕೇಳಿದ್ದು 18,171 ಕೋಟಿ ಪರಿಹಾರವನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರದ ಮುಂದೆ ಮನವಿಯನ್ನು ಮಾಡಿಕೊಂಡಿತ್ತು. ಸ್ವತಃ CM ಸಿದ್ದರಾಮಯ್ಯನವರು ಪ್ರಧಾನಿ ಮೋದಿಯನ್ನು ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ರು. ಈಗ 18,171 ಕೋಟಿ ಬೇಡಿಕೆ ಇತ್ತು. 3,454 ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ. ಒಟ್ಟು ನಷ್ಟ ಕರ್ನಾಟಕ ಸರ್ಕಾರ ಅಂದಾಜು ಮಾಡಿದ್ದು 35,162 ಕೋಟಿ. ಇಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿದೆ. ಕಳೆದ 100 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ ಇದೆ. 236 ತಾಲೂಕುಗಳಲ್ಲಿ, ರಾಜ್ಯದಲ್ಲಿರುವ 236 ತಾಲೂಕಲ್ಲಿ 223 ತಾಲೂಕುಗಳಲ್ಲಿ ಬರ ಇದೆ. ಅದರಲ್ಲೂ 196 ತಾಲೂಕುಗಳಲ್ಲಿ ವಿಪರೀತ ಬರ ಇದೆ ಅಂತ ರಾಜ್ಯ ಸರ್ಕಾರ ಮನವಿ ಮಾಡಿತ್ತು. 48 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ಬಂದಿಲ್ಲ, ನಷ್ಟ ಆಗಿದೆ ರೈತರಿಗೆ ಅಂತ 35,162 ಕೋಟಿ ನಷ್ಟವನ್ನು ರಾಜ್ಯ ಸರ್ಕಾರ ಹೇಳಿತ್ತು. 18,171 ಕೋಟಿಯನ್ನು ಮನವಿ ಮಾಡಿತ್ತು. ಈಗ 3,454 ಕೋಟಿ ಪರಿಹಾರವನ್ನು ಕೊಡಲಾಗಿದೆ. 35,000 ಕೋಟಿಯ ನಷ್ಟ, 18,000 ಕೋಟಿಯ ಬೇಡಿಕೆ, 3,454 ಕೋಟಿಯ ಪರಿಹಾರ. ಈ ಬರ ಪರಿಹಾರವನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡ್ತಿದ್ದಂತೆ ಬಸವರಾಜ ಬೊಮ್ಮಾಯಿಯವರು ಬರ ಪರಿಹಾರದ ಬಗ್ಗೆ ಮಾತನಾಡಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ಕೇಂದ್ರ ಸರ್ಕಾರ ಅನುದಾನವನ್ನು ಕೊಟ್ಟಿದೆ. ಮೋದಿ ಮತ್ತು ಕೇಂದ್ರ ಸರ್ಕಾರದ ಕಳಕಳಿ ತೋರಿಸುತ್ತೆ ಇದು. ಕೇಂದ್ರದ ಬರ ಪರಿಹಾರಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬರ ಇದ್ರೂ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡಿತ್ತು, ತಡವಾಗಿ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು. ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಬರ ಪರಿಹಾರದ ವಿಚಾರವಾಗಿ ನಿರಂತರವಾಗಿ ಅಪಪ್ರಚಾರ ಮಾಡಿದೆ. 6 ತಿಂಗಳ ಹಿಂದೆ ರೈತರಿಗೆ ಪರಿಹಾರವನ್ನು ಒದಗಿಸಿದ್ದರೆ ರೈತರ ಬದುಕು ಸ್ವಲ್ಪವಾದರೂ ಸುಧಾರಿಸ್ತಾ ಇತ್ತು.
ಸಂಕಷ್ಟದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಬರ ಪರಿಹಾರವನ್ನ ಬಿಡುಗಡೆ ಮಾಡಿದೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಟ್ವೀಟ್ ಮೂಲಕ ಕೇಂದ್ರ ಸರ್ಕಾರ ಬರ ಪರಿಹಾರವನ್ನ ರಿಲೀಸ್ ಮಾಡ್ತಿದ್ದಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯದ ಪರ ಕೇಂದ್ರ ಸರ್ಕಾರ ನಿಂತಿದೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ. ಆದರೆ 18,000 ಕೋಟಿಯಷ್ಟು ನಾವು ಮನವಿ ಮಾಡಿದ್ವಿ, ಕೇಂದ್ರ ಸರ್ಕಾರ ಕಡಿಮೆ ಹಣ ಕೊಟ್ಟಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರದ ವಿರುದ್ಧ ಮತ್ತೊಮ್ಮೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕದ ವಿಚಾರವಾಗಿ ಮಲ್ತಾಯಿ ಧೋರಣೆಯನ್ನ ಮಾಡ್ತಾ ಇದೆ ಅಂತ, ಕೇಂದ್ರ ಬಹಳ ಕಡಿಮೆ ಹಣ ಕೊಟ್ಟಿದೆ, ನಾವು ಕೇಳಿದಷ್ಟು ಹಣ ಬಂದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಕಲಬುರಗಿಯಲ್ಲಿ ಮಾತನಾಡಿದ್ದಾರೆ. ಕೇಂದ್ರದ ಬಳಿ ನಾವು 18,172 ಕೋಟಿ ರೂಪಾಯಿ ಪರಿಹಾರಕ್ಕೆ ಮನವಿ ಮಾಡಿದ್ವು, ಆದರೆ ಕೇಂದ್ರ ಸರ್ಕಾರ ಕೇವಲ 3,454 ಕೋಟಿ ಪರಿಹಾರವನ್ನಷ್ಟೇ ಕೊಟ್ಟಿದೆ. ರಾಜ್ಯದ ಪರಿಹಾರ, ಕೇಂದ್ರ ಕೊಟ್ಟಿರುವಂತಹ ಪರಿಹಾರ ರಾಜ್ಯದ ನಷ್ಟವನ್ನು ತುಂಬಿಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಕಲಬುರಗಿಯಲ್ಲಿ ಮಾತನಾಡ್ತಾ ಇದ್ದಾರೆ. ರಾಜ್ಯದಲ್ಲಿ 48 ಲಕ್ಷ ಹೆಕ್ಟೇರ್ ಬೆಳೆ ನಷ್ಟ ಆಗಿದೆ, ಆದರೆ ರಾಜ್ಯ ಕೇಳಿದಷ್ಟು ಪರಿಹಾರವನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳಿದ್ದಾರೆ. ಕೇಂದ್ರ ಬರ ಪರಿಹಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರಿಗೆ ಕೇಂದ್ರ ಕೊಟ್ಟಿರುವಂತಹ ಬರ ಪರಿಹಾರ ಸಮಾಧಾನ ತಂದಿಲ್ಲ, ಹಾಗಾಗಿ ಕೇಂದ್ರದ ವಿರುದ್ಧ ಮತ್ತೊಮ್ಮೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕೇಳಿದ್ದು 18,172 ಕೋಟಿ. ಯಾಕಂತಂದ್ರೆ ಒಟ್ಟು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು 35,000 ಕೋಟಿ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. NDRF ನಾರ್ಮ್ಸ್ ಪ್ರಕಾರ 18,172 ಕೋಟಿ ರೂಪಾಯಿಗಳನ್ನು ಕೇಳಿತ್ತು. ಅದು ಕೇಂದ್ರ ಸರ್ಕಾರದವರು ನಿಮಗೆಲ್ಲ ಗೊತ್ತಿದೆ ಏನು ಹೇಳಿದ್ರು. ಆಗ ಅಮಿತ್ ಶಾ ಅವರು ಏನು ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ರು, ಸುಳ್ಳು ಹೇಳಿದ್ರು. ವಿಳಂಬವಾಗಿ ಮನವಿ ಕೊಟ್ಟಿದ್ದಾರೆ. ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಡ್ತು. ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತ ಅದು ಏನು, ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ ಕೋರ್ಟ್ ಭಾಗ ಕದ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಈಗ ನಾವು ವಿ ಆರ್ ಇನ್ ಫೆಡರಲ್. ಇಲ್ಲ, ಸುಪ್ರೀಂ ಕೋರ್ಟ್ನವರೆಲ್ಲ ಇದು ಹೇಳಿರೋದು. ಸುಪ್ರೀಂ ಕೋರ್ಟ್ನವರೆಲ್ಲ ಹೇಳಿರೋದು ಅವರು ಇತ್ಯರ್ಥ ಮಾಡಿ ಜಲ್ದಿ ಅಂತ ಹೇಳಿದ್ರು. ಅವರು ಟೈಮ್ ತಗೊಂಡಿದ್ರು. ಅಡ್ವೊಕೇಟ್ ಜನರಲ್ ಅಲ್ಲ, ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಟೈಮ್ ತಗೊಂಡಿದ್ರು. ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರೋದು. ಸುಪ್ರೀಂ ಕೋರ್ಟ್ ಹೇಳಿ ತೀರ್ಮಾನ ಮಾಡಿರೋದಲ್ಲ, ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ರು. ಇದು ಬಹಳ ಕಡಿಮೆ. ನಾವು 18,172 ಕೋಟಿ ಕೇಳಿದ್ರೆ ಅವರು 3,464 ಕೋಟಿ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಬಹಳ ಕಡಿಮೆ. ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ. ನಂಗೆ ಗೊತ್ತಿಲ್ಲ, ಈಗ ಗೊತ್ತಾದ್ದು. ಕೇಂದ್ರ ಸರ್ಕಾರದ ವಿರುದ್ಧ ಅನುದಾನದ ವಿಷಯದಲ್ಲಿ, ತೆರಿಗೆ ಹಂಚಿಕೆಯ ವಿಷಯದಲ್ಲಿ ಮತ್ತು ಬರಹ ಪರಿಹಾರದ ವಿಷಯದಲ್ಲಿ ಸೆಪ್ಟೆಂಬರ್ನಲ್ಲಿ ದೆಹಲಿಗೆ ಹೋಗಿ ರಾಜ್ಯ ಸರ್ಕಾರದ ಮಂತ್ರಿಗಳು ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ವು ದೆಹಲಿಯ ಜಂತರ್ ಮಂತರ್ನಲ್ಲಿ. ಅದಾದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರದ ವಿರುದ್ಧ ಕೇಸ್ ಹಾಕಿದ್ರು. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಸುವರ್ಣ ನ್ಯೂಸ್ನ ಸಂದರ್ಶನದಲ್ಲಿ ಮಾತನಾಡಿದ್ರು, ಈ ರೀತಿಯಾದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗೋದು ಒಂದು ಫ್ಯಾಷನ್ ರೀತಿ ಆಗಿಬಿಟ್ಟಿದೆ. NDRFನಲ್ಲಿ ಒಂದು ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆಯ ಆಧಾರದ ಮೇಲೇ ಪರಿಹಾರ ರಿಲೀಸ್ ಆಗುತ್ತೆ. SDRFನಲ್ಲಿ ಫಂಡ್ ಆಲ್ರೆಡಿ ಇರುತ್ತೆ, ಆ ಫಂಡನ್ನು ರಾಜ್ಯ ಬಳಸ್ಕೊಳ್ಬೇಕು. ಕೇಂದ್ರ ಅಧ್ಯಯನ ಮಾಡಿದ ನಂತರ ಪರಿಹಾರ ಬರುತ್ತೆ, ಇದರಲ್ಲಿ ರಾಜಕೀಯ ಬೇಡ ಅಂತ ನರೇಂದ್ರ ಮೋದಿ ಸುವರ್ಣ ನ್ಯೂಸ್ನ ಸಂದರ್ಶನದಲ್ಲಿ ಮಾತನಾಡಿದ್ರು. ಈಗ ಪರಿಹಾರ ಬಂದಿದೆ. ಕೇಂದ್ರ ಸರ್ಕಾರ
18,172 ಕೋಟಿ ರೂಪಾಯಿ ಮನವಿಗೆ 3,454 ಕೋಟಿ ಕೊಟ್ಟಿದೆ. ಸಿದ್ದರಾಮಯ್ಯನವರು ಈಗ ಮಾತಾಡ್ತಿದ್ದಾರೆ, ನಾವು ಕೇಳಿದ ಪರಿಹಾರದಲ್ಲಿ ಕೇವಲ ಕಡಿಮೆ ಕೊಟ್ಟಿದ್ದಾರೆ, ಪರಿಹಾರ ಸಾಕಾಗೋದಿಲ್ಲ ಅಂತ. ಕೃಷ್ಣ ಬೈರೇಗೌಡರು ಕೂಡ ಇದೇ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. 25% ಪರಿಹಾರ ಕೂಡ ಬಂದಿಲ್ಲ. ರಾಜ್ಯ ಸರ್ಕಾರ ಕೇಳಿದಷ್ಟು ಬರ ಪರಿಹಾರವನ್ನು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಪತ್ರ ಬರೀತೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿದ್ದಾರೆ. ಪರಿಹಾರ ಕಡಿಮೆಯಾಗಿದೆ, ಮತ್ತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತೀವಿ. ರಾಜ್ಯದ ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಿದೆ, ಒಂದು ಹಂತದಲ್ಲಿ ನಮಗೆ ಜಯ ಸಿಕ್ಕಿದೆ, ಮತ್ತೊಮ್ಮೆ ಹೋರಾಟವನ್ನು ಮುಂದುವರಿಸ್ತೀವಿ. ಕೇವಲ 25% ಪರಿಹಾರವನ್ನು ಅಷ್ಟೇ ಕೊಟ್ಟಿದ್ದಾರೆ. ನಮಗೆ ಅನುದಾನದ ವಿಷಯದಲ್ಲೂ ಬರ ಪರಿಹಾರದ ವಿಷಯದಲ್ಲೂ ಮೋಸ ಆಗಿದೆ ಅಂತ ಕೃಷ್ಣ ಬೈರೇಗೌಡ ಮಾತನಾಡ್ತಿದ್ದಾರೆ. ಕಾನೂನು ಹೋರಾಟಕ್ಕೆ ಕೋರ್ಟ್ ಮುಖಾಂತರ ನಾವು ಹೋಗಿ ಮಾಡಿದಂತ ಹೋರಾಟದ ಪ್ರತಿಫಲವಾಗಿ ಇವತ್ತು ರಾಜ್ಯಕ್ಕೆ ಬರಬೇಕಾದಂತ ಪರಿಹಾರ ಹಣ ಬಂದಿದೆ. ಇದು ಯಾವತ್ತೂ ಕೂಡ ಹಿಸ್ಟ್ರಿಯಲ್ಲಿ ಬರ ಪರಿಹಾರಕ್ಕೆ, ಪ್ರಕೃತಿ ವಿಕೋಪ ಅಂದ್ರೆ ಅತಿವೃಷ್ಟಿಗೆ ಕೋರ್ಟ್ಗೆ ಹೋಗ್ತಕ್ಕಂತ ಪ್ರಸಂಗಗಳು ಬರಲೇಬಾರದು. ಕಾನೂನು ಹೋರಾಟಕ್ಕೆ ಮುಂದೆ ಆಗಿದ್ವಿ. ಇವತ್ತು ನಮ್ಮ ಕಾನೂನು ಹೋರಾಟಕ್ಕೆ ಒಂದು ಹಂತದಲ್ಲಿ ಜಯ ಆಗಿದೆ. ಆದರೂ ಕೂಡ ಒಂದು ಹಂತದಲ್ಲಿ ಜಯ ಸಿಕ್ಕಿದೆ ಅಂತ ಹೇಳಿದ್ರು ನಾವು ಕೇಳಿದ 18,172 ಕೋಟಿಗೆ ಇವರು ಕೊಟ್ಟಿರ್ತಕ್ಕಂಥದ್ದು 3,400 ಆಸುಪಾಸು ಕೋಟಿ ಏನಿದೆ, ಬಹುಶಃ 25% ಅಷ್ಟೂ ಕೂಡ ಕೊಡದೆ ನಮಗೆ ಅನ್ಯಾಯವನ್ನ ಮಾಡಿದ್ದಾರೆ. ಇರ್ಲಿ, ತೊಂದರೆ ಇಲ್ಲ, ನಾವು ಹೋರಾಟ ಮುಂದುವರಿಸ್ತೇವೆ. ಇದು 1ನೇ ಕಂತು, 2ನೇ ಕಂತು ಇದೆ ಅನ್ನುವಂತಹದ್ದು ಎಲ್ಲೂ ಕೂಡ ಇಲ್ಲ. ಇಷ್ಟೇ ನಿಮ್ಮ ಮನವಿಗೆ ಪ್ರತಿಯಾಗಿ ಇಷ್ಟೇ ತೀರ್ಮಾನ ಅನ್ನುವಂತಹದ್ದು ಇದೆ. ಹಾಗಾಗಿ ಎಲ್ಲೂ ಕೂಡ ಇನ್ನ ಹೆಚ್ಚುವರಿಯಾಗಿ ಕೊಡ್ತೇವೆ ಅನ್ನುವಂತ ಮಾತು ಇಲ್ಲ. ಆದ್ರೂ ಕೂಡ ನಾವು ಅವರಿಗೆ ಪತ್ರ ಬರೆದು, ಆದಷ್ಟು ಇವತ್ತೇ ಪತ್ರ ಬರೆದು ಅಡಿಷನಲ್ ಆಗಿ ನಾವು ಇಷ್ಟು ಕೇಳಿದ್ವಿ, ಇನ್ನು ಕೊಡಬೇಕು, ನಮಗೆ ಇದು ಸಾಲೋದಿಲ್ಲ ಅನ್ನುವಂತ ಪತ್ರವನ್ನ ನಾವು ಇವತ್ತೇ ಅವರಿಗೆ ಬರೀತೇವೆ. ನಾವು ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕೆ ಸಲ್ಲಿಸಿದ್ದ ಮನವಿ 18,172 ಕೋಟಿ ಮೊತ್ತಕ್ಕೆ ನಾವು ಮನವಿಯನ್ನ ಸಲ್ಲಿಸಿದ್ವಿ. ಯಾಕೆಂದ್ರೆ 240ರಲ್ಲಿ 223 ತಾಲೂಕುಗಳಲ್ಲಿ ಬರ ಇದೆ. ಇದು ಬಹಳ ಗಂಭೀರವಾಗಿದೆ ಈ ಬಾರಿ ಬರದ ಪರಿಸ್ಥಿತಿ. ಮತ್ತು ರೈತರು ಮುಂಗಾರು ಬೆಳೆಯನ್ನು ಕಳೆದುಕೊಂಡಿದ್ದಾರೆ, ಹಾಗೂ ಹಿಂಗಾರಿನಲ್ಲಿ ಬೆಳೆನೂ ಇಡೋದಕ್ಕಾಗಿಲ್ಲ ಬಹುತೇಕ ಕಡೆ. ಈ ರೀತಿಯಾಗಿ ಸಮಸ್ಯೆ ಇರುವಾಗ ಸಮಸ್ಯೆಯ ಗಂಭೀರತೆಯ ಆಧಾರದ ಮೇಲೆ ಮತ್ತು ಕೇಂದ್ರ ಸರ್ಕಾರ NDRF ಮಾರ್ಗಸೂಚಿಗಳ ಮೇಲೆ ನಾವು ಕೇಳಿದ್ದು 18,172 ಕೋಟಿ. ಆದರೆ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥದ್ದು ಸುಮಾರು 3,400 ಕೋಟಿಯಷ್ಟು ಹಣವನ್ನ ಕೊಟ್ಟಿದ್ದಾರೆ. ಇದು ನಾವು ಕೇಳಿದ ಮೊತ್ತಕ್ಕೆ ನೋಡಿದಾಗ ಬಹಳ ಅಲ್ಪ ಮೊತ್ತವನ್ನ ಕೇಂದ್ರ ಸರ್ಕಾರ ಕೊಡೋದ್ರ ಮುಖಾಂತರ ಮತ್ತೊಮ್ಮೆ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕೇಳಿದ್ದು 18,172, ಆದರೆ ಕೊಟ್ಟಿರೋದು 3,400 ಕೋಟಿ ಆಸ್ಪಾಸ್ನಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಮತ್ತೊಮ್ಮೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ಕರ್ನಾಟಕಕ್ಕೆ ಬರ ಪರಿಹಾರದಲ್ಲಿ ಅನ್ಯಾಯ ಆಗಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ. ರಾಜ್ಯಗಳು ಇಷ್ಟು ಬರದಿಂದ ನಷ್ಟ ಆಗಿದೆ ಎನ್ನುವ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಡುತ್ತೆ. ರಾಜ್ಯ ಲೆಕ್ಕ ಹಾಕಿರುವ ಅಷ್ಟು ದುಡ್ಡನ್ನು ಯಾವತ್ತಿಗೂ ಯಾವ ಸರ್ಕಾರಕ್ಕೂ, ಕೇಂದ್ರದ ಯಾವುದೇ ಸರ್ಕಾರ ಇದ್ರೂ ಬಿಡುಗಡೆ ಆಗೋದಿಲ್ಲ. ಕೇಂದ್ರ ಸರ್ಕಾರ ತನ್ನ ಅಧಿಕಾರಿಗಳನ್ನು ಯಾವ ರಾಜ್ಯದಲ್ಲಿ ಬರ ಇರುತ್ತೋ ಆ ರಾಜ್ಯಕ್ಕೆ ಕಳಿಸಿ ಅಧ್ಯಯನ ನಡೆಸಿ ಎಷ್ಟು ನಷ್ಟ ಆಗಿದೆ ಅನ್ನೋದನ್ನು ಅವರು ಕ್ಯಾಲ್ಕುಲೇಟ್ ಮಾಡಿ ಅದರ ಆಧಾರದ ಮೇಲೆ ರಿಲೀಸ್ ಮಾಡುತ್ತೆ. 35,000 ಕೋಟಿ ನಷ್ಟ ಆಗಿದೆ ಅಂತ ರಾಜ್ಯ ಹೇಳಿತ್ತು. ಕೇಂದ್ರದಿಂದ 18,172 ಕೋಟಿಯನ್ನು ನಿರೀಕ್ಷೆ ಮಾಡಿತ್ತು. ಕೇಂದ್ರ 3,454 ಕೋಟಿಯ ಪರಿಹಾರವನ್ನು ಕೊಟ್ಟಿದೆ. ಈ ವಿಷಯವಾಗಿ DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಮಾತನಾಡಿದ್ದಾರೆ ನೋಡಿ. ಅವರು ಯಾವ ಸೆಕ್ಟರಿಂದ ಎಷ್ಟು ಕೊಟ್ಟಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರಿಯಿಂದ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದು. ಇಲ್ಲಿ ಸರ್ಕಾರಕ್ಕೆ ಇಷ್ಟು ಸಾಕಾಗಲ್ಲ ಅಂದರೆ ಇವರು ಕೇಳಿದಷ್ಟು ಕೊಡ್ತಾರ? ಕೇಳಿದಷ್ಟು ಕೊಡೋಕ್ಕೆ ಸಾಧ್ಯ ಇರತ್ತೆ. ಅಲ್ಲಿ 15ನೇ ಫೈನಾನ್ಸ್ ಕಮಿಷನ್ನಲ್ಲಿ
ಯಾವ ರೀತಿ ರೆಕಮೆಂಡೇಶನ್ ಇರ್ತದೆ, ಅದ್ರಲ್ಲಿ ದುಡ್ಡೇನಿರುತ್ತೆ ಅದ್ರ ಮೇಲೆ ಮಾಡಬೇಕಲ್ವಾ. ಈಗ ಇವರು ರಾಜ್ಯ ಸರ್ಕಾರದಿಂದ SDRF ದುಡ್ಡು ಆಗಿದೆ, ಎಷ್ಟು ಕೊಟ್ಟವ್ರೆ ಜನಗಳಿಗೆ? 2,000 ರೂಪಾಯಿ ಕೊಟ್ಟಿದ್ದೀವಿ ಅಂದಲ್ಲ, ಕೊಟ್ಟವ್ರೆ ಎಲ್ಲರಿಗೂ. ನಾನಿವತ್ತು ಮಂಡ್ಯದಲ್ಲಿ ಚುನಾವಣೆಗೆ ಹೋಗಿದ್ದ ಹೇಳಿದೆ, ನೋಡಿದ್ರು ಜನಗಳೇ ಬಂದು ತೋರಿಸಿದ್ರು. 2,000 ನಿಮ್ಮ ಅಕೌಂಟಿಗೆ ಬಂದಿದೆ ಅಂದರು ಸರ್, 1 ರೂಪಾಯಿ ಬಂದಿಲ್ಲ ಅಂದರು. ಸರ್ಕಾರ ಇದು ಯಾವಾಗ 6 ತಿಂಗಳಿಂದ ಹೇಳಿದ್ದು 2,000 ರೂಪಾಯಿ ಆಗ್ತಾಯಿದ್ದೀವಿ ಅಂತೇಳಿ. ಹಳ್ಳಿಗಳಲ್ಲಿ ಹಲವಾರು ಕಡೆ ಇನ್ನೂ ನಮ್ಗೆ 2,000 ರೂಪಾಯಿ ದುಡ್ಡೇ ಬಂದಿಲ್ಲ ಅಂತೇಳಿ ನನ್ನ ಹತ್ರನೇ ಚಾರ್ಜ್ ಮಾಡ್ತಾಯಿದ್ರು. ಅದರಿಂದ ಇವರಿಗೆ ತೃಪ್ತಿಪಡಿಸೋದಕ್ಕೆ ಸರ್ಕಾರ ನಡೆಯಲ್ಲ. ಕೆಲವು 18,000 ಕೇಳಿದ್ದು 3,000 ಚಿಲ್ಲರೆ ಕೊಟ್ಟಿದ್ದಾರೆ. ಇದೇನ ಮಜ್ಜಿಗೆ ಆನೆಗೆ ಅಂತ. ಸೊ ಅಟ್ಲೀಸ್ಟ್ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ಆದರೆ ಅವರು ಕೊಡಬೇಕಾದ್ರೆ ಪಾಲು ಸರಿಯಾಗಿ ಕೊಟ್ಟಿಲ್ಲ. ಇದನ್ನು ಹೋರಾಟ ಮುಂದುವರಿಸ್ತೇವೆ. ಈಗೂ BJP ಅವರಿಗೆ ನಾನು ಕೇಳ್ಕೊಳ್ತೀನಿ, ಈ ಬರಗಾಲದಲ್ಲಿ ಏನು ನಿಮ್ಗೇನು ರಾಜಕೀಯದ ಮಾಡೋದು ಬೇಡ, ಈ ರಾಜ್ಯಕ್ಕಾಗಿದ್ದ ಅನ್ಯಾಯನ ಸರಿಪಡಿಸಿ ಅಂಥೇಳಿ ಎಲ್ಲ ಲೀಡರ್ಗಳಿಗೆ ಈ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನ್ಯಾಯ ನಮ್ಗೆ ಸಿಗಲೇಬೇಕು. ಎಲ್ಲ BJP ನಾಯಕರುಗಳು ನಿಮಗೆ ಈ ರಾಜ್ಯದ ಅಭಿಮಾನ ಐತೆ ಅಂದರೆ ಒಕ್ಕೂರ್ಲಿಂದ ನಿಮ್ಮ ನಾಯಕರ ಮುಂದೆ ಇದನ್ನು ಪ್ರತಿಪಾದನೆ ಮಾಡಿ. ಚುನಾವಣೆಗೂ ಮುನ್ನನೇ ಬಿಡುಗಡೆ ಮಾಡ್ಬೋದಿತ್ತು ಸರ್, ಕೋರ್ಟ್ ಅವಾಗಲೇ ಹೇಳಿದ್ದು. ಆದರೂ ಕೂಡ ಇಷ್ಟು ದಿನ ತೊಗೊಂಡಿದ್ದಕ್ಕೆ, ಒಂದು ಹಂತದ ಚುನಾವಣೆ ಮುಗಿದ್ಮೇಲೆ ಬಿಡುಗಡೆ ಮಾಡಿದ್ದಕ್ಕೆ ಅದಕ್ಕೆ ಎಲ್ಲ ಗೊತ್ತಾಗಿದೆ ಅವ್ರಿಗೆ, ಜನ ಭಾಳ ವಿರುದ್ಧವಾಗಿದ್ದಾರೆ ಅಂತ, ಅದಕ್ಕೆ ಈ ರೀತಿ ಮಾಡಿದ್ದಾರೆ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.